ಕೇಂದ್ರ ಸರ್ಕಾರದ ವಿರುದ್ಧ ಇತ್ತ ರಾಜ್ಯ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದ್ರೆ ಅತ್ತ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯ ಬಿಜೆಪಿ ಬಾಗಲಕೋಟೆಯಲ್ಲಿ ಜನಾಕ್ರೋಶ ಯಾತ್ರೆ ನಡೆಸಿತು. ರಾಜ್ಯ ಸರ್ಕಾರ ಉಚಿತ ಭಾಗ್ಯಗಳನ್ನು ನೀಡಿ ರಾಜ್ಯದ ಆರ್ಥಿಕ ಸ್ಥಿತಿಯನ್ನ ದಿವಾಳಿ ಮಾಡುತ್ತಿದೆ. ಅಭಿವೃದ್ಧಿಗೆ ಸರಿಯಾಗಿ ಹಣ ಬಿಡುಗಡೆ ಮಾಡುತ್ತಿಲ್ಲ. ರಾಹುಲ್ ಗಾಂಧಿ ಸುಳ್ಳು ಹೇಳಿಕೊಂಡು ರಾಜಕೀಯ ಮಾಡುತ್ತಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಹಿಂದೂ ಹೆಣ್ಣು ಮಕ್ಕಳ ಹತ್ಯೆ ಹೆಚ್ಚಾಗುತ್ತಿದೆ, ಗೋಹತ್ಯೆ ಹೆಚ್ಚಾಗುತ್ತಿದೆ. ರೈತರ ಪರವಾಗಿ ಮೊಸಳೆ ಕಣ್ಣೀರು ಹಾಕುವ ಸಿದ್ದರಾಮಯ್ಯನವರು ರೈತರಿಗೆ ಅನ್ಯಾಯ ಮಾಡಿದ್ದಾರೆ. ನೀವು ಮಾಡಿರುವ ಸಾಧನೆ ಆದ್ರೂ ಏನೆಂದು ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಏಪ್ರಿಲ್ 7ನೇ ತಾರೀಕು ಪ್ರಾರಂಭ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಜನಾಕ್ರೋಶ ಯಾತ್ರೆ ಮೊದಲ ಹಂತದ ಯಾತ್ರೆಯನ್ನು ಮುಗಿಸಿಕೊಂಡು ಎರಡನೇ ಹಂತದಲ್ಲಿ ನಿಪ್ಪಾಣಿ ಬೆಳಗಾವಿಯನ್ನು ಮುಗಿಸಿಕೊಂಡು ಬಾಗಲಕೋಟೆಗೆ ಬಂದಿದ್ದೇವೆ. ಯಾತಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆಯನ್ನು ರಾಜ್ಯದಲ್ಲಿ ಹಮ್ಮಿಕೊಂಡಿದೆ. ಯಾವುದೋ ಒಂದು ಲೋಕಸಭಾ ಚುನಾವಣೆ ಇಲ್ಲ, ರಾಜ್ಯದಲ್ಲಿ ಯಾವುದೇ ವಿಧಾನಸಭಾ ಚುನಾವಣೆಗಳು ನಡೀತಾ ಇಲ್ಲ. ಇಷ್ಟಿದ್ದರೂ ಸಹ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆ 3 ಕಾರಣಕ್ಕೋಸ್ಕರ ನಾವಿತ್ತು ಜನಾಕ್ರೋಶ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಮೊದಲನೇದು, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ರಾಜ್ಯದಲ್ಲಿ ನಾವು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತೇವೆ, ರಾಜ್ಯದಲ್ಲಿ ಸರ್ವತೋಮುಖ ಅಭಿವೃದ್ಧಿಯನ್ನ ಮಾಡ್ತೇವೆ, ಎಲ್ಲ ಸಮಾಜ ಎಲ್ಲ ಧರ್ಮೀಯರಿಗೂ ಕೂಡ ನ್ಯಾಯವನ್ನ ಕೊಡ್ತೇವೆ ಅಂತ ಹೇಳಿ ಒಂದು ಭ್ರಷ್ಟಾಚಾರ ರಹಿತ ಆಡಳಿತವನ್ನ ಜನಪರವಾಗಿರ್ತಕ್ಕಂಥ ಸರ್ಕಾರವನ್ನ ನೀಡ್ತೇವೆ ಅಂತೇಳಿ ಭರವಸೆಯನ್ನ ಕೊಟ್ಟು ಬಂದಿರತಕ್ಕಂಥ ರಾಜ್ಯದ ಕಾಂಗ್ರೆಸ್ ಸರ್ಕಾರ, ರಾಜ್ಯದ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ರಾಜ್ಯದಲ್ಲಿ ಒಂದು ಜನವಿರೋಧಿ ಸರ್ಕಾರ ಇದೆ, ರಾಜ್ಯದಲ್ಲಿ ರೈತ ವಿರೋಧಿ ಸರ್ಕಾರ ಇದೆ, ರಾಜ್ಯದಲ್ಲಿ ಹಿಂದೂ ವಿರೋಧಿ ಸರ್ಕಾರ ಇದೆ. ಜನ ವಿರೋಧಿ, ರೈತ ವಿರೋಧಿ, ಹಿಂದೂಗಳ ವಿರೋಧಿ ಸರ್ಕಾರ ರಾಜ್ಯದಲ್ಲಿದೆ. ಕಾರಣ, ಒಂದು ಕಡೆ ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದ್ರೆ ಮಿತಿಮೀರಿ ಬೆಲೆ ಏರಿಕೆಗಳನ್ನು ಮಾಡ್ತಾ ಇದ್ದಾರೆ. ಸಾಮಾನ್ಯ ಜನರು ಬಳಸತಕ್ಕಂಥ 50ಕ್ಕೂ ಹೆಚ್ಚು ಅಗತ್ಯ ವಸ್ತುಗಳ ಮೇಲೆ ಬೆಲೆ ಏರಿಕೆಯನ್ನು ರಾಜ್ಯದ ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ. ಮತ್ತೊಂದು ಕಡೆ ಅಹಿಂದ ಹೆಸರು ಹೇಳಿಕೊಂಡು ರಾಜ್ಯದಲ್ಲಿ ಇವತ್ತು ಅಧಿಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೂ ಕೂಡ ಅವರ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು 38,500 ಕೋಟಿ ರೂಪಾಯಿಗಳನ್ನ ಇವತ್ತು ಬೇರೆ ಕಡೆಗೆ ವರ್ಗಾವಣೆ ಮಾಡಿದ್ದಾರೆ. ಅದಕ್ಕೋಸ್ಕರ ಜನಾಕ್ರೋಶ ಯಾತ್ರೆ ಮಾಡ್ತಾ ಇದ್ದೇವೆ. ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡಬೇಕು ಅಂತೇಳಿ ರಾಜ್ಯದಲ್ಲಿರ್ತಕ್ಕಂಥ ಹಿಂದೂಗಳನ್ನ ಅವಮಾನ ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆ ಮಾಡ್ತಾ ಇದ್ದೇವೆ. ನಾನು ಬಾಗಲಕೋಟೆನಲ್ಲಿ ವೇದಿಕೆ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೊಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ, ರಾಜ್ಯದಲ್ಲಿ ಎಷ್ಟು ವರ್ಷಗಳ ಕಾಲ ಸುದೀರ್ಘವಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಆಗಿದ್ದೀರಿ ಅದು ಮುಖ್ಯ ಅಲ್ಲ, ಎಷ್ಟು ವರ್ಷಗಳು ರಾಜ್ಯದ ಮುಖ್ಯಮಂತ್ರಿಗಳು ಆಗಿದ್ದೀರಿ ಅನ್ನೋದು ಮುಖ್ಯ ಅಲ್ಲ. ಆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಂಡು ಈ ನಾಡಿನ ಬಡವರ ರೈತರ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಮಾಡಿದ್ರ? ಈ ರಾಜ್ಯದಲ್ಲಿರ್ತಕ್ಕಂಥ ರೈತರ ಬಡವರ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಮಾಡಿದ್ರ? ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರ? ಅದು ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು. ನಾನು ನಾಡಿನ ಮುಖ್ಯಮಂತ್ರಿಗಳಿಗೊಂದು ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಿದ್ದರಾಮಯ್ಯನವರೇ, ಎಷ್ಟು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ರಿ ಅನ್ನೋದು ಮುಖ್ಯ ಅಲ್ಲ. 10 ವರ್ಷ, 15 ವರ್ಷ, 20 ವರ್ಷ ನಂತರದಲ್ಲೇ ರಾಜ್ಯದ ಜನ ನಿಮಗೆ ಯಾತಕ್ಕೋಸ್ಕರ ಮುಖ್ಯಮಂತ್ರಿಗಳಾಗುತ್ತೆ ಅಂತ ನೆನಪು ಮಾಡಿಕೊಡ್ಬೇಕು. ಮಾನ್ಯ ಸಿದ್ದರಾಮಯ್ಯನವರೇ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಕಳೆದ 20 ತಿಂಗಳಲ್ಲಿ ನಮ್ಮ ರಾಜ್ಯದಲ್ಲಿ ಲವ್ ಜಿಹಾದ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ, ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅಪಮಾನ ಆಗ್ತಾ ಇದೆ, ಅತ್ಯಾಚಾರಗಳಾಗ್ತಾ ಇದೆ. ಮಾನ್ಯ ಸಿದ್ದರಾಮಯ್ಯನವರನ್ನು ರಾಜ್ಯದ ಮುಖ್ಯಮಂತ್ರಿಗಳಾದ್ಮೇಲೆ ಈ ರಾಜ್ಯದಲ್ಲಿ ಗೋಹತ್ಯೆಗಳು ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರ ಜನ ನಿಮ್ಮನ್ನು ನೆನಪು ಮಾಡ್ಕೋಬೇಕಾ ಮುಂದಿನ ದಿನಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರಿ ಅಂತ ಹೇಳಿ.
ಯಾತಕ್ಕೋಸ್ಕರ ನಿಮ್ಮನ್ನ ನೆನ್ಪು ಮಾಡ್ಕೋಬೇಕು ರಾಜ್ಯದ ಜನ. ಮಾನ್ಯ ಸಿದ್ದರಾಮಯ್ಯ ರೈತರ ಪರವಾಗಿರ್ತಕ್ಕಂಥ ಸರ್ಕಾರ ಅಂತ ಹೇಳ್ತೀರಿ. ನೀವು ರಾಜ್ಯದ ಮುಖ್ಯಮಂತ್ರಿಗಳಾದ್ಮೇಲೆ ಹಿಂದೆ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ರೈತ ತನ್ನ ಹೊಲಕ್ಕೆ ಹೊತ್ತು ಟ್ರಾನ್ಸ್ಫಾರ್ಮರ್ ಹಾಕೊಂಡು ವಿದ್ಯುತ್ ಸಂಪರ್ಕ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ 25,000 ರೂಪಾಯಿ ಕಟ್ಟಿದ್ರೆ ಸಾಕಾಗ್ತಾ ಇತ್ತು. ಆದ್ರೆ ರೈತರ ಪರವಾಗಿ ಮೊಸಳೆ ಕಣ್ಣೀರು ಹಾಕ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಬಂದ ಮೇಲೆ ಇವತ್ತು 2.5 ರಿಂದ 3 ಲಕ್ಷ ರೂಪಾಯಿ ರೈತ ಕಟ್ಟಬೇಕಾಗ್ತದೆ ವಿದ್ಯುತ್ ಸಂಪರ್ಕ ತೆಗೆದುಕೊಳ್ಬೇಕು. ಅದಕ್ಕೋಸ್ಕರ ರಾಜ್ಯದ ನೆನ್ಪಿಡ್ಕೋಬೇಕಾ ನಿಮ್ಗಾಗಾದ್ರೆ? ಜನಾಕ್ರೋಶ ಅಂತಿದ್ದಾರೆ. ಜನರಿಗೆ ಆಕ್ರೋಶ ಇಲ್ಲ, ಬರೀ ಬಿಜೆಪಿ ಅವರಿಗೆ ಅಂತ ಹೇಳ್ತಾರೆ. ನಿಜನಾ ಇದು? ನೋಡಿ ಎಷ್ಟು ಸುಳ್ಳು ಹೇಳ್ತಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಬಿಸಿಲೇ ಇಲ್ಲ ಅಂತಂದ್ರೆ ಅದು ಸುಳ್ಳು ತಾನೆ. ಆಕ್ರೋಶ ಇಲ್ಲ ಅಂದ್ರೂ ಸುಳ್ಳೆ. ಎರಡಕ್ಕೂ ವ್ಯತ್ಯಾಸ ಇಲ್ಲವೇ ಇಲ್ಲ. ಇದು ಸಿದ್ದರಾಮಯ್ಯನವರ ವಾದ, ಗೊಡ್ಡು ವಾದ ಅಂತಾರೆ ಇದನ್ನ. ಅದೇನಾದ್ರೂ ಇರಲಿ. ಆಕ್ರೋಶ ಯಾಕಿದೆ ಜನರಿಗೆ? ಬೆಲೆ ಏರಿಕೆಗಳಾಗಿದೆ, ಜನರ ಸುಲಿಗೆ ಆಗ್ತಾ ಇದೆ. ಆಕ್ರೋಶ ಹೆಂಗಿದೆ ಅಂತಂದ್ರೆ ಬೆಳಗ್ಗೆ ಎದ್ದು ಹಾಲು ಕುಡಿಯೋರಿಂದ ಹಿಡಿದು ರಾತ್ರಿ ಹಾಲು ಕುಡಿಯೋರ್ವರೆಗೂ ಆಕ್ರೋಶ ಇದೆ. ಇದೆಯಾ ಇಲ್ವಾ? ನಿಮಗೆ ಗೊತ್ತು? ಆಲ್ಕೋಹಾಲ್ ಹೇಳಿದ್ನಲ್ಲ, ಅದಕ್ಕೆ ಹೇಳಿದೆ. ಆದ್ರೆ ಇಡೀ ರಾಜ್ಯದಲ್ಲಿ ಆಕ್ರೋಶ ಇದೆ. ಇದನ್ನು ಗಮನಿಸಿದ ನನ್ನ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರರವರು ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು. ವಿರೋಧ ಪಕ್ಷದವರಾಗಿ ನಾವು ಮನೆಯಲ್ಲಿ ಕೂತ್ಕೊಳ್ಬಾರದು. ರಾಜ್ಯ ಸುತ್ತಿ ನಾವು ಈ ಸರ್ಕಾರಕ್ಕೆ ಪಾಠ ಕಲಿಸಬೇಕು ಅಂತೇಳಿ ಇವತ್ತು ಜನಾಕ್ರೋಶ ಯಾತ್ರೆಯನ್ನ ಪ್ರಾರಂಭ ಮಾಡಿದ್ದಾರೆ. ಒಂದು ಮಾತ್ರ ಸತ್ಯ ಇದೆ, ಸಿದ್ದರಾಮಯ್ಯ ಅವರು ಹೇಳೋದು ಯಾವಾಗಾದ್ರೂ ಒಂದೊಂದು ಸತ್ಯ ಹೇಳ್ತಾರೆ. ಬಿಜೆಪಿಯವರಿಗೂ ನಮ್ಮ ಮೇಲೆ ಆಕ್ರೋಶ ಇದೆ ಅಂತ. ಖಂಡಿತ ಇದೆ. ಯಾಕೆ ಹೇಳಿ? ಸುಳ್ಳು ಹೇಳಿದ್ರಲ್ಲ ಚುನಾವಣೆಗಾಗಿ. 40% ಸರ್ಕಾರ ಇದು ಬೊಮ್ಮಾಯಿ ಸರ್ಕಾರ ಅಂತ ನೀವು ಹೇಳಿದ್ರಿ. ಆ ಸುಳ್ಳು ದೊಡ್ಡದಾಗಿ ಬೆಳೆದು ನಮ್ಮ ಸರ್ಕಾರವನ್ನ ಆಹುತಿ ತಗೊಂಡಿದೆಯಲ್ಲ, ಅದಕ್ಕೆ ನೀವು ಸತ್ಯ ಆಕ್ರೋಶ ಅಂತ ಹೇಳಿದ್ದೀರಿ. ನಿಜವಾಗಿಯೂ ನೀವು ಹೇಳಿದ ಸುಳ್ಳಿಗಾಗಿ ನಮಗೆ ನಿಮ್ಮ ಮೇಲೆ ಆಕ್ರೋಶ ಇದೆ. ನೀವು ಸುಳ್ಳು ಹೇಳಿದ್ರೆ, ಮೋಸ ಮಾಡಿದ್ರೆ, ವಂಚನೆ ಮಾಡಿದ್ರೆ ನಮಗೆ ಆಕ್ರೋಶ ಬರಬಾರದು ಅಂತಿದ್ಯಾ? ಇದೆ. ಆದ್ರೆ ನಮಗಿಂತ ಹೆಚ್ಚು ಈ ರಾಜ್ಯದ ಜನತೆಗೆ ನಿಮ್ಮ ಮೇಲೆ ಆಕ್ರೋಶ ಇದೆ. ಏನೇನು ಮಾಡ್ತಾ ಇದ್ದೀರಿ ನೀವು? ನಿಮ್ಮ ವೋಟ್ ಬ್ಯಾಂಕ್ ಅನ್ನು ಉಳಿಸಿಕೊಳ್ಳಲಿಕ್ಕಾಗಿ ಜನಾಂಗಗಳನ್ನು ಹೊಡಿತಾ ಇದ್ದೀರಿ. ಒಂದು ಕಾಲ ಇತ್ತು, ಲಿಂಗಾಯತರು ನಂಬರ್ 1 ಕರ್ನಾಟಕದಲ್ಲಿ ಅಂತಿತ್ತು. ಇವತ್ತು ಯಾವ ನಂಬರ್ ಇದೆ ಅವ್ರದ್ದು? ಯಾಕೆ ಹಂಗಾಯ್ತು? ಒಬ್ಬೊಬ್ಬರನ್ನೇ ಒಡೆಯುವ ಕೆಲಸವನ್ನು ಮಾಡಿದ್ರು. ಒಕ್ಕಲಿಗರನ್ನ 4-5 ತುಂಡುಗಳಾಗಿ ಹೊಡೆದ್ರಿ. ದಲಿತರನ್ನಂತೂ ಬಿಡಿ, ಲೆಕ್ಕವೇ ಇಲ್ಲದಷ್ಟು ಹೊಡೆದಿದ್ದೀರಿ. ನಮ್ಮ ಸರ್ಕಾರ ಇಲ್ಲದೆ ಇದ್ದಿದ್ರೆ ಒಳ ಮೀಸಲಾತಿ ಘೋಷಣೆ ಆಗುತ್ತಿರಲಿಲ್ಲ. 15% ಇದ್ದ SC ಮೀಸಲಾತಿ 17 ಆಗ್ತಿರಲಿಲ್ಲ ಇವರ ಕಾಲದಲ್ಲಿ. 3% ಇದ್ದ ST ಮೀಸಲಾತಿ 7% ಆಗ್ತಿರಲಿಲ್ಲ. ನಾವೆಲ್ಲ ಇಷ್ಟು ಮಾಡಿದ್ವಿ. ಪೌರ ಕಾರ್ಮಿಕರನ್ನ 14,000 ಪೌರ ಕಾರ್ಮಿಕರಿಗೆ ಸರ್ಕಾರದ ಕೆಲಸವನ್ನ ಘೋಷಣೆ ಮಾಡಿ ನಮ್ಮ ಸರ್ಕಾರ, ನಮ್ಮ ಕಾರಜೋಳ ಅವರು ಕೂಡ ಇದ್ರು, ಇವರೆಲ್ಲ ಸೇರಿ ಮಾಡಿದ್ರು ಕೂಡ ದಲಿತ ಸಮುದಾಯದವರೇ ವೋಟ್ ಯಾರಿಗೆ ಹಾಕಿದ್ರಿ ನೀವು ಕಳೆದ ಚುನಾವಣೆಯಲ್ಲಿ? ನಮ್ಮ ಚರಂತಿ ಮಟ್ಟ ಸೋಲ್ಬೇಕಾಗಿತ್ತ? ನೀವು ಮಾಡಿದ್ದ ಅನ್ಯಾಯ ಅಲ್ವಾ? ಒಂದು ಸರ್ಕಾರದಿಂದ ಇಷ್ಟೆಲ್ಲ ಅನುಕೂಲಗಳನ್ನು ಪಡೆದು ಆದರೂ ಕೂಡ ಭಾರತೀಯ ಜನತಾ ಪಕ್ಷವನ್ನು ನೀವು ಸೋಲಿಸಿದ್ದೀರಲ್ಲ, ಇದು ಅನ್ಯಾಯ ಅಲ್ವಾ? ಮೋಸ ಅಲ್ವಾ? ಯಾರೋ ಸುಳ್ಳು ಹೇಳಿದ್ರಿ ಅಂತ ಹೇಳಿ ಸಿದ್ದರಾಮಯ್ಯನ ಸುಳ್ಳಿಗೆ ಹಳ್ಳಕ್ಕೆ ಬಿದ್ದವರು ನೀವು.
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ನೀವು ಚೂರಿ ಹಾಕಿದ್ದೀರಿ ಅನ್ನೋ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಮಾತಿತ್ತಿದ್ರೆ ಒಬ್ಬ ಮಹಾನ್ ಪಂಡಿತರಿದ್ದಾರೆ ಈ ದೇಶದಲ್ಲಿ. ಆ ಮಹಾನ್ ಪಂಡಿತರು ಹೇಳ್ತಾರೆ, ಯಾರು ಗೊತ್ತಾ? ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿ ಅವರು ಮಹಾನ್ ಪಂಡಿತರು. ಅವರು ಸಂವಿಧಾನಕ್ಕಿಂತ ದೊಡ್ಡವರು. ಅವ್ರು ಹೇಳ್ತಾರೆ, 47ರ ಸ್ವಾತಂತ್ರ್ಯ ಬಂದ ನಂತರ ಸಂವಿಧಾನ ಬರೆದಿದ್ದಲ್ಲ, 1000 ವರ್ಷದ ಹಿಂದೆನೇ ಸಂವಿಧಾನ ಬರೆದಿತ್ತಂತೆ. ಯಾರು ಇವ್ರ ತಾತ ಬರೆದಿದ್ರ? ಇವ್ರ ಅಪ್ಪ ಬರೆದಿದ್ರ? ನಮ್ಮಪ್ಪರೇ ಬರೆದಿದ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿದ್ದು.